ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 31ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೈಲೈಟ್ಸ್ ಪ್ಯಾಂಡಮಿಕ್ ಪರ್ಚೇಸ್ ಚಾಲೆಂಜ್ ಅನ್ನುವಂಥದ್ದು ಪ್ರಿಲಿಮ್ಸ್ಗೆ ಪೂರಕವಾಗುವಂತ ಒಂದು ಆರ್ಟಿಕಲ್. ಇಲ್ಲಿ ಇಂಡಿಯಾ ಅನ್ನುವಂಥದ್ದು ಮೆನಿ ಥಿಂಗ್ಸ್ ಅನ್ನ ಗೆಟ್ ಇಟ್ ರೈಟ್ ಇನ್ ದಿ ಮ್ಯಾನೇಜ್ಮೆಂಟ್ ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ಅಂತ ಹೇಳಿ ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ಹೈಲೈಟ್ ಮಾಡ್ತಿರ್ತಕ್ಕಂಥದನ್ನ ಕಾಣಬಹುದಾಗುತ್ತೆ. ಉದಾಹರಣೆಗೆ ಸೆಂಟ್ರಲ್ ಪ್ರೊಕ್ಯೂರ್ಮೆಂಟ್ ಏಜೆನ್ಸಿಯನ್ನ ಪುಟಿಂಗ್ ಇನ್ ಪ್ಲೇಸ್ ಆಗಿರಬಹುದು. ಇವೆಲ್ಲ ವಿಚಾರದಲ್ಲಿ ಭಾರತ ಸರಿಯಾದ ಮೆಷರ್ಸ್ ಗಳನ್ನ ತಗೊಂಡಿದೆ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂಡಿಯಾದ ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಕೋವಿಡ್-19 ಪ್ಯಾಂಡಮಿಕ್ ನ ಬಗ್ಗೆ ಮಾತನಾಡೋದಾದ್ರೆ, ಕೋವಿಡ್-19 ಎಮರ್ಜೆನ್ಸಿ ರೆಸ್ಪಾನ್ಸ್ ಅಂಡ್ ಹೆಲ್ತ್ ಸಿಸ್ಟಮ್ ಸ್ಟ್ರೆಂಥನಿಂಗ್ ಪ್ರಾಜೆಕ್ಟ್ ಅನ್ನ ಜಾಯಿಂಟ್ಲಿ ಇದು ವರ್ಲ್ಡ್ ಬ್ಯಾಂಕ್ ನಿಂದ ಕೂಡ ಫಂಡ್ ಆಗಿತ್ತು. ಹಾಗೆ ಎಐಐಬಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇಲ್ಲಿಂದಲೂ ಕೂಡ ಫಂಡಿಂಗ್ ಅನ್ನು ತಗೊಂಡು ಭಾರತ ಈ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಅಂಡ್ ಹೆಲ್ತ್ ಸಿಸ್ಟಮ್ ಸ್ಟ್ರೆಂಥನಿಂಗ್ ಪ್ರಾಜೆಕ್ಟ್ ಅನ್ನ ಮಾಡಿದಂತದ್ದು. ಇನ್ನ ಎಕ್ಸ್ಪೋರ್ಟ್ ಪ್ಯಾನಲ್ ಅನ್ನ ಭಾರತ ಹೊಂದಿತ್ತು. ಎಕ್ಸ್ಪೋರ್ಟ್ ಪ್ಯಾನಲ್ ಅನ್ನುವಂಥದ್ದು ಇತ್ತು. ಇದನ್ನ ದೇ ಹ್ಯಾಡ್ ಪುಟ್ ಇನ್ ಪ್ಲೇಸ್ ಟು ಡೆವಲಪ್ ಸ್ಪೆಸಿಫಿಕೇಶನ್ಸ್ ಫಾರ್ ಓವರಾಲ್ಸ್ ಆಗಿರ್ಬೋದು, ಗಾಗಲ್ಸ್ ಆಗಿರ್ಬೋದು, ಅಥವಾ N95 ಮಾಸ್ಕ್ ಗಳ ವಿಚಾರದಲ್ಲಿ ಆಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಹೆಲ್ತ್ ಮಿನಿಸ್ಟ್ರಿಯ ಒಂದು ಸಪೋರ್ಟ್ ಅನ್ನುವಂಥದ್ದು ಕೂಡ ಲಾಂಗ್ ಟರ್ಮಿಗೆ ಅಂತ ಹೇಳಿ ದೊರಕಿತ್ತು. ಮಾರ್ಕೆಟ್ ಡೆವಲಪ್ಮೆಂಟ್ ಗೆ ಲಾಂಗ್ ಟರ್ಮಿಗೆ ಅಂತ ಕೂಡ ಹೆಲ್ತ್ ಮಿನಿಸ್ಟ್ರಿಯ ಸಪೋರ್ಟ್ ಅನ್ನುವಂಥದ್ದು ದೊರಕಿತು. ಹಾಗೇನೆ ಇಎಂಇ ಎಮರ್ಜೆನ್ಸಿ ಮೆಡಿಕಲ್ ಎಕ್ವಿಪ್ಮೆಂಟ್ ಅನ್ನ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕೂಡ ಒಂದು ಸಪೋರ್ಟ್ ಅನ್ನುವಂಥದ್ದು ದೊರಕಲಾಯಿತು. ಹಾಗೇನೆ ಫ್ರಾಡ್ಯುಲೆಂಟ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಕೂಡ ಭಾರತ ಹಲವಾರು ಮೆಷರ್ಸ್ ಗಳನ್ನ ತಗೊಂಡಿದೆ. ಇಂಟರ್ ಮಿನಿಸ್ಟೀರಿಯಲ್ ಗ್ರೂಪ್ಸ್ ಗಳನ್ನ ಎಂಪವರ್ ಮಾಡಿ ಇಂಡಿಯಾ ಅನ್ನುವಂಥದ್ದು ಮ್ಯಾನೇಜ್ ಮಾಡಿದೆ ಎಫಿಷಿಯಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಕಲ್ ಸಪ್ಲೈಸ್ ಗಳನ್ನ ಭಾರತದಾದ್ಯಂತ ಮಾಡ್ಲಿಕ್ಕೆ ಮತ್ತು ಅರ್ಲಿ ರಿಸ್ಟ್ರಿಕ್ಷನ್ಸ್ ಗಳಿಗೆ ಆಗುವಂತೆ ರಿಸಲ್ಟಿಂಗ್ ಇನ್ ಅರ್ಲಿ ರಿಸ್ಟ್ರಿಕ್ಷನ್ಸ್. ಹಾಗೇನೆ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ಗಳ ಸಂಖ್ಯೆ ನಮ್ಮಲ್ಲಿ ಕೇವಲ 18 ಇದ್ದಿದ್ದಂಥದನ್ನ 2,500ಕ್ಕೆ ಏರಿಕೆ ಮಾಡ್ತು ಆದಷ್ಟು ಕಡಿಮೆ ಅವಧಿಯಲ್ಲಿ. ಇದು ರ್ಯಾಪಿಡ್ ಆಗಿ 4 ಮಂತ್ಸ್ ಅಲ್ಲಿ ಯಾವ ರೀತಿಯಾಗಿ ಭಾರತದಲ್ಲಿ ಲ್ಯಾಬೋರೇಟರೀಸ್ ಗಳ ಗ್ರೋತ್ ಆಯ್ತು ಅಂದ್ರೆ ಭಾರತ ಎಷ್ಟು ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡ್ತು ಈ ವಿಚಾರವನ್ನ ಅನ್ನುವಂಥದನ್ನ ತೋರಿಸೋದಕ್ಕೆ ಒಂದು ಉದಾಹರಣೆಯಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಹೆಲ್ತ್ ಅನ್ನುವಂತ ಸಬ್ಜೆಕ್ಟ್ ನಮ್ಮಲ್ಲಿ ಯಾವ ಲಿಸ್ಟ್ ನ ಅಡಿಯಲ್ಲಿ ಬರುತ್ತೆ ಸಂವಿಧಾನದಲ್ಲಿ ಅನ್ನುವಂಥದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಡೆಲ್ಲಿ ಪೊಲೀಸ್ ಫಸ್ಟ್ ಫೋರ್ಸ್ ಟು ಮೇಕ್ ಫೋರೆನ್ಸಿಕ್ ಪ್ರೋಬ್ ಮ್ಯಾಂಡೇಟರಿ ಅನ್ನುವಂಥದ್ದು. ಡೆಲ್ಲಿ ಪೊಲೀಸರು ಈಗ ಮೊದಲ ಪೊಲೀಸ್ ಫೋರ್ಸ್ ಆಗಿದ್ದಾರೆ ಭಾರತದಲ್ಲಿ. ಕಲೆಕ್ಷನ್ ಆಫ್ ಫೋರೆನ್ಸಿಕ್ ಎವಿಡೆನ್ಸ್ ಅನ್ನುವಂಥದ್ದು ಮ್ಯಾಂಡೇಟರಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮೋರ್ ದ್ಯಾನ್ 6 years ವರೆಗೂ ಪನಿಷ್ ಮಾಡುವಂತ ಯಾವುದೇ ಕ್ರೈಮ್ಸ್ ಗಳಲ್ಲಿ ಫೋರೆನ್ಸಿಕ್ ಡೀಟೇಲ್ಸ್ ಗಳನ್ನ ಕಂಪಲ್ಸರಿಯಾಗಿ ಕಲೆಕ್ಟ್ ಮಾಡಲೇಬೇಕು ಅಂತ ಹೇಳಿ ಡೆಲ್ಲಿ ಪೊಲೀಸರು ತಿಳಿಸ್ತಾ ಇದ್ದಾರೆ. ಈ ರೀತಿಯ ನಿರ್ಧಾರವನ್ನ ತಗೊಂಡಿರ್ತಕ್ಕಂಥ ಮೊದಲ ಪೊಲೀಸ್ ಫೋರ್ಸ್ ಆಗಿ ಭಾರತದಲ್ಲಿ ಡೆಲ್ಲಿ ಪೊಲೀಸರು ಬಂದಿರತಕ್ಕಂಥದ್ದು. ಫೋರೆನ್ಸಿಕ್ ಮೊಬೈಲ್ ವ್ಯಾನ್ ಅನ್ನುವಂಥದ್ದು ಅಲಾಟ್ ಆಗುತ್ತೆ ಈಚ್ ಡಿಸ್ಟ್ರಿಕ್ಟ್ ಗೆ ಸೈಂಟಿಫಿಕ್ ಅಂಡ್ ಫೋರೆನ್ಸಿಕ್ ಅಸಿಸ್ಟೆನ್ಸ್ ಅನ್ನ ನೀಡಲಿಕ್ಕೆ ವೆನೆವರ್ ಎನಿ ನೀಡ್ ಅರೈಸ್ ಆದಂತ ಸಂದರ್ಭದಲ್ಲಿ. ಈ ಫೋರೆನ್ಸಿಕ್ ಮೊಬೈಲ್ ವ್ಯಾನ್ಸ್ ಗಳು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದಿ ಪೊಲೀಸ್ ನ ಅಡಿಯಲ್ಲಿ ಇರೋದಿಲ್ಲ. ಬದಲಾಗಿ ಇಂಡಿಪೆಂಡೆಂಟ್ ಎಂಟಿಟಿ ಆಗಿ ಕೋರ್ಟ್ ಆಫ್ ಲಾ ನ ಅಡಿಗೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಎಂಟಿಟೀಸ್ ಗಳಾಗಿರುತ್ತೆ. ರೀಸೆಂಟ್ಲಿ NCRB ಯ ರಿಪೋರ್ಟ್ ಏನ್ ತಿಳಿಸಿದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ರಿಪೋರ್ಟ್ ತಿಳಿಸುವಂತೆ 40% ಆಫ್ ದಿ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ ಡೆಲ್ಲಿಯಲ್ಲಿ ಅಂತ ಹೇಳಿ ತಿಳಿಸುತ್ತೆ. ಹೈಯೆಸ್ಟ್ ಅಮಾಂಗ್ ಆಲ್ ಮೆಟ್ರೋಪಾಲಿಟನ್ ಸಿಟೀಸ್ ಇನ್ ದಿ ಕಂಟ್ರಿ ಅನ್ನುವಂಥದ್ದನ್ನ ತಿಳಿಸುತ್ತೆ. ಇದರಿಂದಾಗಿ ಈ ರೀತಿಯ ಮೆಷರ್ಸ್ ಗಳನ್ನ ತಗೊಳ್ತಾ ಇದೆ ಡೆಲ್ಲಿ ಪೊಲೀಸ್ ಅಂತಾನು ಹೇಳ್ಬೋದಾಗುತ್ತೆ. ಇನ್ನ ಫೋರೆನ್ಸಿಕ್ ಎವಿಡೆನ್ಸ್ ಅಂದಾಗ ಯಾವೆಲ್ಲವನ್ನ ಫೋರೆನ್ಸಿಕ್ ಎವಿಡೆನ್ಸ್ ಅಂತ ಹೇಳಿ ಮೇಜರ್ ಕ್ಯಾಟಗರಿಯಾಗಿ ಬಳಸ್ತೇವೆ ಅಂದ್ರೆ DNA, ಫಿಂಗರ್ ಪ್ರಿಂಟ್ಸ್, ಬ್ಲಡ್ ಸೈನ್ಸ್ ಪ್ಯಾಟರ್ನ್ ಅನಾಲಿಸಿಸ್ ಇವೆಲ್ಲವೂ ಕೂಡ ಮೇಜರ್ ಕ್ಯಾಟಗರೀಸ್ ಆಫ್ ಫೋರೆನ್ಸಿಕ್ ಎವಿಡೆನ್ಸ್ ಆಗಿ ಕಾರ್ಯ ಮಾಡುತ್ತೆ. ಇವು ಮೋಸ್ಟ್ ವೈಲೆಂಟ್ ಆದಂತ ಬ್ರೂಟಲ್ ಕೇಸಸ್ ಗಳನ್ನ ಸಾಲ್ವ್ ಮಾಡೋದ್ರಲ್ಲಿ ಫೋರೆನ್ಸಿಕ್ ಎವಿಡೆನ್ಸಿನ ಪಾತ್ರ ಬಹುಮುಖ್ಯವಾಗಿ ಇರುತ್ತೆ. ಫೋರೆನ್ಸಿಕ್ ಸೈನ್ಸ್ ಅಂದ್ರೆ ಇದು ಒಂದು ಅಪ್ಲಿಕೇಶನ್ ಆಫ್ ಸೈನ್ಸ್ ಆಗಿದ್ದು ಯಾವುದೇ ವಿಚಾರಗಳಾಗಿದ್ದಾಗ ಅದನ್ನ ಡಿಟರ್ಮೈನ್ ಮಾಡೋದಕ್ಕೆ ಫೋರೆನ್ಸಿಕ್ ನಮಗೆ ಪ್ರೂಫ್ ಅನ್ನುವಂಥದ್ದು ಇದ್ದಾಗ ಸಾಕಷ್ಟು ಈಸಿ ಆಗುತ್ತೆ ಅಥವಾ ಸಾಕಷ್ಟು ಪೂರಕವಾಗಿ ಇರುತ್ತೆ ಒಂದು ಕೇಸ್ ಅನ್ನ ಸಾಲ್ವ್ ಮಾಡುವಂಥದ್ದು. ಮುಂದಿನ ಆರ್ಟಿಕಲ್ ಅ ಚಾಂಪಿಯನ್ ಆಫ್ ದಿ ಡೌನ್ ಟ್ರಾಡನ್ ಅನ್ನುವಂಥದ್ದು. ಭಾರತದ ಪ್ಲಾನಿಂಗ್ ಕಮಿಷನಿನ ಫಾರ್ಮರ್ ಮೆಂಬರ್ ಕೂಡ ಆಗಿದ್ದಂತ ಅಭಿಜಿತ್ ಸೇನ್ ಅವರು ಈಗ ಮರಣ ಹೊಂದಿದ್ದಾರೆ. ನಿಧನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ಚರ್ಚೆ ಮಾಡೋಣ. ಪ್ರಿಲಿಮ್ಸ್ಗೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. KPSಗೆ ಯಾವುದೇ ಪರೀಕ್ಷೆಗಳಲ್ಲೂ ಕೂಡ ನೀವು ಈ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇತ್ತೀಚೆಗೆ ನಿಧನರಾದಂತ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತವರು ಅಥವಾ ಇವರ ಯಾವುದೇ ಒಂದಷ್ಟು ವಿಶೇಷತೆಗಳಿದ್ದಾಗ ಅದನ್ನ ಕುರಿತಾದಂತ ಪ್ರಶ್ನೆಗಳನ್ನ ಕೇಳುವಂತದ್ದು, ಇವರ ಅಚೀವ್ಮೆಂಟ್ ಅನ್ನ ನೀಡಿ ಇದನ್ನ ಮಾಡಿದವ್ರು ಯಾರು ಅಂತ ಹೇಳಿ ಕೇಳುವಂತದ್ದು, ಅಥವಾ ಈ ಕೆಳಗಿನ ಯಾವುದು ಇವರಿಗೆ ಸಂಬಂಧಪಟ್ಟಿದೆ ಅಂತ ಕೇಳುವಂತದ್ದು, ಈ ರೀತಿ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು KPSಯ ಪರೀಕ್ಷೆಗಳಲ್ಲಿ. ಭಾರತದ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಡೆವಲಪ್ಮೆಂಟ್ ಎಕಾನಮಿಸ್ಟ್ ಅಂತ ಹೇಳಿ, ಟೀಚರ್ ಅಂತ ಹೇಳಿ, ಪಾಲಿಸಿ ಮೇಕರ್ ಅಂತ ಹೇಳಿ ಇವರು ಗುರುತಿಸ್ಕೊಂಡಿದ್ರು ಅಭಿಜಿತ್ ಸೇನ್ ಅವರು.
ಇವರ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ ಅಗ್ರಿಕಲ್ಚರ್ ಎಕನಾಮಿಸ್ಟ್ ಅಂತ ಹೇಳಿ ಸಾಕಷ್ಟು ರಿನೌಂಡ್ ಮೆಂಬರ್ ಆಗಿದ್ರು ಇವರು. ಹಾಗೇನೆ ಇವರು CACP ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ನ ಚೇರ್ಮನ್ ಆಗಿ ಕೂಡ ಕಾರ್ಯ ಮಾಡಿದಂತದ್ದು. CACP ಅನ್ನುವಂಥದ್ದು MSP ಗೆ ಕುರಿತಂತೆ ಏನ್ ಕಾರ್ಯವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಹೈ ಲೆವೆಲ್ ಕಮಿಟಿ ಆನ್ ಲಾಂಗ್ ಟರ್ಮ್ ಗ್ರೈನ್ ಪಾಲಿಸಿ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೂಡ ಇವರು ಆಥರ್ ಮಾಡಿದ್ರು. ಹಾಗೆ ಈ ಒಂದು ರಿಪೋರ್ಟ್ ನಲ್ಲಿ ಸಜೆಸ್ಟ್ ಮಾಡಿದಂತ ಕೆಲವೊಂದು ರಿಫಾರ್ಮ್ಸ್ ಗಳೇನು ಅಂತ ಹೇಳಿ ನೋಡೋದಾದ್ರೆ, ಗ್ರೇಟರ್ ಡೈವರ್ಸಿಫಿಕೇಶನ್ ಅಂಡ್ ಡಿಸೆಂಟ್ರಲೈಸೇಷನ್ ಆಫ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ನ ಬಗ್ಗೆ ಮಾತನಾಡಿದ್ರು. ಲೀಗಲ್ ಕಂಡೀಷನ್ಸ್ ಗಳನ್ನ ಪ್ರೈವೇಟ್ ಟ್ರೇಡ್ ಗೆ ಸಿಂಪ್ಲಿಫೈ ಮಾಡೋದ್ರ ಬಗ್ಗೆ ಕೂಡ ಇವರು ತಿಳಿಸಿದ್ರು. CACP ಅನ್ನುವಂಥದ್ದು ಎಂಪವರ್ಡ್ ಸ್ಟ್ಯಾಟ್ಯುಟರಿ ಬಾಡಿ ಆಗಬೇಕು ಅಂತ ಕೂಡ ರೆಕಮೆಂಡ್ ಮಾಡಿದ್ರು. ಹಾಗೇನೆ ಸ್ವಾಮಿನಾಥನ್ ಫಾರ್ಮುಲಾ ಏನು ಇದೆ ಅಗ್ರಿಕಲ್ಚರ್ ನಲ್ಲಿ, ಇದಕ್ಕೆ ವೇ ಆಗೋದಕ್ಕೆ ದಾರಿ ಮಾಡಿಕೊಡುವಂತೆ ಇವರು ಕೆಲವೊಂದು ಮೆಜರ್ಸ್ ಗಳನ್ನ ಕೂಡ ಜಾರಿಗೆ ತಂದ್ರು. ಹಾಗೇನೆ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅನ್ನ ಅಡ್ವೊಕೇಟ್ ಮಾಡುವಂತ ಬಹುಮುಖ್ಯವಾದಂತ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಹಾಗೇನೆ ಒಂದು ಸ್ಟೇಟ್ ಅಂದಾಗ ಅದು ಎಲ್ಲರ ಬೇಸಿಕ್ ನೀಡ್ಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ತನ್ನದೇ ಆದಂತ ಗ್ರೇಟ್ ರೋಲ್ ಅನ್ನ ಹೊಂದಿರಬೇಕು ಅಂತ ಹೇಳಿ ತಿಳಿಸ್ತಿದ್ದಂತ ಪ್ರೊಪೋನೆಂಟ್ಸ್ ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಯ ಬೇಸಿಕ್ ನೀಡ್ಸ್ ಗಳನ್ನ ಪ್ರೊವೈಡ್ ಮಾಡುವಂತದ್ದು ಸ್ಟೇಟಿನ ಮುಖ್ಯವಾದಂತ ರೋಲ್ ಆಗಿರ್ಬೇಕು ಅಂತ ಕೂಡ ಇವರು ತಿಳಿಸ್ತಾ ಇದ್ರು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ MSP ಯ ವಿಚಾರದಲ್ಲಿ CACP ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಎಕ್ಸ್ಪ್ಲೈನರ್ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನ ಚರ್ಚೆ ಮಾಡೋಣ. ಚಾಲೆಂಜಿಂಗ್ ದ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಅನ್ನುವಂಥದ್ದು ಸಾಮಾನ್ಯಾಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಕಮ್ಯುನಾಲಿಸಂ, ಸೆಕ್ಯುಲರಿಸಂ, ರೀಜನಲಿಸಂ ಅನ್ನುವಂತ ಟಾಪಿಕ್ಸ್ ಗಳ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಒಂದು ರಿಟ್ ಪಿಟಿಷನ್ ಅನ್ನುವಂಥದ್ದು ಏನು ಇದರ ಬಳಿ ಬಂದಿತ್ತು. ಸರ್ಟನ್ ಪ್ರಾವಿಷನ್ಸ್ ಗಳು ಏನು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ನ ಅಡಿಯಲ್ಲಿರುವಂತಹ ಕೆಲವು ಪ್ರಾವಿಷನ್ಸ್ ಗಳ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನ ಚಾಲೆಂಜ್ ಮಾಡುವಂತ ರಿಟ್ ಪಿಟಿಷನ್ ಅನ್ನುವಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪೈಕಿ ಬಂದಿತ್ತು. ಇದನ್ನ ಸುಪ್ರೀಂ ಕೋರ್ಟ್ ಈಗ ತಳ್ಳಿ ಹಾಕಿದೆ, ಅಂದ್ರೆ ಡಿಸ್ಮಿಸ್ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದು. ಅಂಡರ್ ಕಪಲ್ಸ್ ಸೀಕ್ ರೆಫ್ಯೂಜ್ ಫಾರ್ ಇಂಟರ್ ಫೈತ್ ಅಂಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್, ಇದಕ್ಕೆ ಸಂಬಂಧಿಸಿದಂತ ಒಂದು ಆಕ್ಟ್ ಪ್ರಾವಿಷನ್ಸ್ ಗಳನ್ನ ಈ ಆಕ್ಟ್ ನಲ್ಲಿ ಕೂಡ ನಾವು ಕಾಣಬಹುದಾಗುತ್ತೆ. ಹಾಗಾದ್ರೆ ಏನ್ ಈ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಅನ್ನುವಂಥದ್ದನ್ನ ನೋಡೋದಾದ್ರೆ, ಇದನ್ನ ತಂದಂತ ಉದ್ದೇಶ ಏನು ಅಂತ ಅಂದ್ರೆ, ಯಾವುದೇ ಕಪಲ್ಸ್ ಗಳು ಅಂದ್ರೆ ಯಾವುದೇ ವಧುವರರು ಡಿಫ್ರೆಂಟ್ ಫೇತ್ಸ್ ಅಂದ್ರೆ ಬೇರೆ ಬೇರೆ ಧರ್ಮದವರಾಗಿದ್ದು, ಬೇರೆ ಬೇರೆ ಜಾತಿಯವರಾಗಿದ್ದು, ಈ ರೀತಿ ಸಿವಿಲ್ ವೆಡ್ಡಿಂಗ್ ಅನ್ನ ಅವ್ರು ಪ್ರಿಫರ್ ಮಾಡೋದೇ ಆಗಿದ್ದು, ಬೇರೆ ಡಿಫ್ರೆಂಟ್ ಫೇತ್ಸ್ ಗೆ ಅವರು ಬಿಲಾಂಗಿಂಗ್ ಆಗಿದ್ರೆ ಅದನ್ನ ಅವರು ಆ ರೀತಿಯ ಮದುವೆಗಳಿಗೆ ಪೂರಕವಾಗುವಂತೆ ಫೆಸಿಲಿಟೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ 1954 ಅನ್ನ ಹೊರತರಲಾದಂಥದ್ದು. ಆದ್ರೂ ಕೂಡ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಈ ರೀತಿಯ ಮ್ಯಾರೇಜಸ್ ಗಳನ್ನ ರಿಜಿಸ್ಟರ್ ಮಾಡುವಾಗ ಅರೈಸ್ ಆಗ್ತಾನೆ ಇರ್ತಕ್ಕಂಥದ್ದು. ಈ ಲಾನ ಫೀಚರ್ಸ್ ಗಳನ್ನ ನಾವು ನೋಡಿದಾಗ, ಅಂತರ್ಧರ್ಮ ವಿವಾಹ ಆಗುವಂತ ಸಂದರ್ಭದಲ್ಲಿ, ಅಂದ್ರೆ ಬೇರೆ ಬೇರೆ ಧರ್ಮದ ವಧು ಮತ್ತು ವರರು ಮದುವೆ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಪ್ರೈವಸಿ ಇಶ್ಯೂಸ್ ಅಥವಾ ಸೇಫ್ಟಿ ಇಶ್ಯೂಸ್ ಇದ್ದಾಗ ಅದಕ್ಕೆ ಸಂಬಂಧಿಸಿದಂತ ಅಬ್ಜೆಕ್ಷನ್ಸ್ ಗಳನ್ನ, ಹಾಗೆ ಪ್ರಯರ್ ಪಬ್ಲಿಕ್ ನೋಟಿಸ್ ಅನ್ನ ಕೂಡ ಅವರು ಇನ್ಫಾರ್ಮ್ ಮಾಡುವಂತೆ ಈ ಲಾ ನಲ್ಲಿ ಕೆಲವೊಂದು ಫೀಚರ್ಸ್ ಗಳು ಇರುವಂತ. ಈ ಎಲ್ಲ ಮೆಜರ್ಸ್ ಗಳನ್ನ ತಗೊಳ್ಳೋ ಬದಲಾಗಿ ಈಗ ಕೆಲವು ಕಪಲ್ಸ್ ಗಳು ಏನ್ ಮಾಡ್ತಾರೆ, ಈವನ್ ಇಫ್ ದೇ ಆರ್ ಇಂಟರ್ಫೇತ್ ನಲ್ಲಿ ಇರ್ತಕ್ಕಂತ ಕಪಲ್ಸ್ ಗಳಾಗಿದ್ರು ಕೂಡ ಒಬ್ಬರು ಒಂದು ಪರ್ಸನಲ್ ಲಾ ಅನ್ನ ಚೂಸ್ ಮಾಡ್ಕೊಂಡು ಅದರ ಅಡಿಯಲ್ಲಿ ಮ್ಯಾರೇಜಿಗೆ ಸೆಟಲ್ ಆಗುವಂತದ್ದು, ಮತ್ತೊಬ್ಬರು ರಿಲಿಜಿಯಸ್ ಕನ್ವರ್ಷನ್ ಗೆ ಕನ್ವರ್ಟ್ ಆಗುವಂತದನ್ನ ಆಪ್ಟ್ ಮಾಡ್ತಾರೆ, ಸೋ ದಟ್ ಇಟ್ ವಿಲ್ ಬಿ ಈಸಿ ಪ್ರೋಸೆಸ್ ಅಂತ ಹೇಳಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾವಿಷನ್ಸ್ ಗಳ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನ ಚಾಲೆಂಜ್ ಮಾಡ್ತಾ ಒಂದು ರಿಟ್ ಪಿಟಿಷನ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ಬಳಿ ಬಂದಿದ್ದು, ಅದನ್ನ ಈಗ ಡಿಸ್ಮಿಸ್ ಮಾಡಲಾಗಿದೆ. ಹಾಗಾದ್ರೆ ಏನೆಲ್ಲವನ್ನ ಈ ಪಿಟಿಷನ್ ಅನ್ನುವಂಥದ್ದು ಕೇಳ್ತಾ ಇತ್ತು ಅಂತ ಅಂದ್ರೆ, ಕೆಲವೊಂದು ಪ್ರಾವಿಷನ್ಸ್ ಗಳ ವ್ಯಾಲಿಡಿಟಿಯನ್ನ ಕೇಳ್ತಾ ಇದೆ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನ ಅಡಿಯಲ್ಲಿ ರೆಫ್ಯೂಜ್ ಅನ್ನ ಏನು ಇಂಟರ್ಫೈತ್ ಅಂಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಗಳಿಗೆ ಕಪಲ್ಸ್ ಗಳು ಕೇಳ್ತಾರೆ, ಇದಕ್ಕೆ ಸಂಬಂಧಿಸಿದಂತ ಕೆಲವೊಂದು ಪ್ರಾವಿಷನ್ಸ್ ಗಳು. ಈ ರಿಟ್ ಪಿಟಿಷನ್ ಅನ್ನುವಂಥದ್ದು ಆರ್ಟಿಕಲ್ 21 ಏನಿದೆ, ರೈಟ್ ಟು ಪ್ರೈವಸಿ, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿಯ ಬಗ್ಗೆ ಮಾತನಾಡುತ್ತೆ. ರೈಟ್ ಟು ಪ್ರೈವಸಿಯನ್ನ ಆರ್ಟಿಕಲ್ 21 ಅನ್ನುವಂಥದ್ದು ಗ್ಯಾರಂಟಿ ಮಾಡುತ್ತೆ. ಹಾಗಾಗಿ ರಿಟ್ ಪಿಟಿಷನ್ ರಿಟ್ ಪಿಟಿಷನ್ ನಲ್ಲಿ ಈ ಒಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಚಾಲೆಂಜಸ್, ಕೆಲವೊಂದು ಪ್ರಾವಿಷನ್ಸ್ ಗಳನ್ನುವಂಥದ್ದು ಆರ್ಟಿಕಲ್ 21 ಅನ್ನ ವೈಲೇಟ್ ಮಾಡುತ್ತೆ ಅನ್ನುವಂತೆ ರಿಟ್ ಪಿಟಿಷನ್ ಮುಖಾಂತರವಾಗಿ ಚಾಲೆಂಜ್ ಅನ್ನ ಮಾಡಲಾಗಿತ್ತು. ಈ ಆಕ್ಟ್ ನ ಅಡಿಯಲ್ಲಿ ಕಪಲ್ಸ್ ಗಳು 30 ದಿನಗಳ ಪ್ರಯರ್ ನೋಟಿಸ್ ಅನ್ನ ನೀಡಬೇಕಾಗತ್ತೆ. ಅವರ ಮದುವೆಯ ದಿನಕ್ಕಿಂತಲೂ ಕೂಡ 30 ದಿನಗಳ ಪ್ರಯರ್ ನೋಟಿಸ್ ಅನ್ನ ನೀಡಿ ಪಬ್ಲಿಕ್ ಅಬ್ಜೆಕ್ಷನ್ ಏನಾದ್ರೂ ಇದೆಯಾ ಅನ್ನುವಂತ ಒಂದು ಇನ್ವೈಟ್ ಅನ್ನ ಮಾಡ್ಬೇಕಾಗತ್ತೆ ಮ್ಯಾರೇಜ್ಗೆ. ಹಾಗೇನೆ
ಕಂಟ್ರಾವಿನ್ ಆರ್ಟಿಕಲ್ 14 ಅನ್ನ ಕೂಡ ನೋಡಿದಾಗ ಇದು ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್ ಅಂಡ್ ಸೆಕ್ಸ್ ಅಂತ ಹೇಳಿ ಮಾಡಬಾರ್ದು ಅನ್ನುವಂಥದ್ದು. ಪ್ರಾಹಿಬಿಟ್ ಅಂದ್ರೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಅನ್ನ ಈ ಗ್ರೌಂಡ್ಸ್ ಗಳ ಮೇಲೆ ಮಾಡಬಾರ್ದು ಅನ್ನುವಂಥದ್ದನ್ನ ಆರ್ಟಿಕಲ್ 14 ಹೊಂದಿದ್ರೆ, ಆದ್ರೆ ಇಲ್ಲಿ ಬೇರೆ ಧರ್ಮದವರು ಅನ್ನುವಂತ ಕಾರಣಕ್ಕೆ 30 ದಿನಗಳ ಪ್ರಯರ್ ನೋಟಿಸ್ ಅನ್ನ ನೀಡಬೇಕು. ಈ ರೀತಿಯ ಪ್ರಾವಿಷನ್ಸ್ ಗಳನ್ನ ನೋಡಿದಾಗ ಇದು ಆರ್ಟಿಕಲ್ 14 ಕೂಡ ಕಾಂಟ್ರವೆನ್ಷನ್ ನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಆರ್ಟಿಕಲ್ 15 ಅಡಿಯಲ್ಲಿ ಕೂಡ ರೈಟ್ ಟು ಇಕ್ವಾಲಿಟಿಯನ್ನ ಎನ್ಹಾನ್ಸ್ ಮಾಡುತ್ತೆ. ಆ ಒಂದು ಪ್ರಾವಿಷನ್ಗೂ ಕೂಡ ಕಂಟ್ರಾವೀನ್ ಆಗುವಂತೆ ಇಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳಿದೆ. ಹಾಗಾಗಿ ದೀಸ್ ಪ್ರಾವಿಷನ್ಸ್ ಅಂಡರ್ SMA ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ವೈಲೇಟಿವ್ ಆಫ್ ಕಾನ್ಸ್ಟಿಟ್ಯೂಷನಲ್ ಒಂದು ಇಂಟೆನ್ಷನ್ಸ್ ಅಂತ ಹೇಳಿ ಇದರ ವಿರುದ್ಧವಾಗಿ ರಿಟ್ ಪಿಟಿಷನ್ ಬಂದಿದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂತ ಅಂದ್ರೆ, ಸುಪ್ರೀಂ ಕೋರ್ಟಿನ ಬೆಂಚ್ ಅನ್ನುವಂಥದ್ದು ಈ ರಿಟ್ ಪಿಟಿಷನ್ ಅನ್ನ ರಿಜೆಕ್ಟ್ ಮಾಡಿದೆ. ಯಾವ ಗ್ರೌಂಡ್ಸ್ ನ ಮೇಲೆ ಅಂತ ಅಂದ್ರೆ, ಪಿಟಿಷನರ್ ಅಗ್ರೀವ್ಡ್ ಪಾರ್ಟಿ ಅಲ್ಲ, ಯಾಕೆಂತಂದ್ರೆ ಶಿ ಆಲ್ರೆಡಿ ಸಾಲಮ್ನೈಸ್ಡ್ ಹರ್ ಮ್ಯಾರೇಜ್ ಅಂಡರ್ ದಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಹೇಳಿ. ಆಕೆ ಈಗಾಗಲೇ ಅವರ ಮ್ಯಾರೇಜ್ ಅನ್ನ ಸಾಲಮ್ನೈಸ್ ಮಾಡಿರೋದ್ರಿಂದಾಗಿ ಆಕೆ ಅಗ್ರೀವ್ಡ್ ಪಾರ್ಟಿ ಅಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಪಿಟಿಷನ್ ಅನ್ನ ರಿಜೆಕ್ಟ್ ಮಾಡಲಾಗಿದೆ. ಹಾಗಾಗಿ ಪಿಟಿಷನರ್ PIL ಮುಖಾಂತರವಾಗಿ ಮತ್ತೆ ಅಪ್ರೋಚ್ ಮಾಡೋದಕ್ಕೆ ಮುಂದೆ ಬರುವಂತದನ್ನ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಅನದರ್ ರಿಟ್ ಪಿಟಿಷನ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ಪೈಕಿ 2020ರಲ್ಲಿ ಅಡ್ಮಿಟ್ ಆಗಿತ್ತು. ಆಗ ಅದರ ಒಂದು ಗವರ್ಮೆಂಟ್ ರಿಪ್ಲೈ ಅನ್ನುವಂಥದ್ದು ಈಗಲೂ ಕೂಡ ಅವೈಟಿಂಗ್ ನಲ್ಲಿ ಇರುವಂತದ್ದು. ಹಾಗಾದ್ರೆ ಏನೆಲ್ಲ ಪ್ರಾವಿಷನ್ಸ್ ಗಳನ್ನ ಚಾಲೆಂಜ್ ಮಾಡಲಾಗಿತ್ತು ಅಂತ ಅಂದ್ರೆ, ಸೆಕ್ಷನ್ 5 ಆಫ್ ದಿ SMA ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅನ್ನುವಂಥದ್ದು 30 ದಿನಗಳ ಪ್ರಯರ್ ನೋಟಿಸ್ ಅನ್ನ ಆಫೀಸರ್ಗೆ ನೀಡಬೇಕು ಅಂತ ಏನ್ ಹೇಳುತ್ತೆ, ಇದನ್ನ ಕ್ವೆಶನ್ ಮಾಡಲಾಗಿತ್ತು. ಸೆಕ್ಷನ್ 6 ನ ಅಡಿಯಲ್ಲಿ ಕೂಡ ಕೆಲವೊಂದು ಪ್ರಾವಿಷನ್ಸ್ ಗಳೇನಿದೆ, ಮ್ಯಾರೇಜ್ ನೋಟಿಸ್ ಬುಕ್ ಅನ್ನ ಮೇಂಟೈನ್ ಮಾಡಬೇಕು ಮ್ಯಾರೇಜ್ ಆಫೀಸರ್ ಅವರು. ಅದನ್ನ ಎನಿ ಪರ್ಸನ್ ಡಿಸೈರಸ್, ಯಾರಿಗೆ ಇಚ್ಛೆ ಇದ್ರೂ ಕೂಡ ಆ ಒಂದು ಮ್ಯಾರೇಜ್ ಬುಕ್ ಅನ್ನ ಇನ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದನ್ನ ಪ್ರಾವಿಷನ್ಸ್ ಹೊಂದಿದೆ. ಅದನ್ನು ಕೂಡ ಕ್ವೆಶನ್ ಮಾಡಲಾಗಿತ್ತು. ಹಾಗೇನೆ ಈ ನೋಟಿಸಸ್ ಗಳನ್ನ ಕಾನ್ಸ್ಪಿಷಿಯಸ್ ಪ್ಲೇಸ್ ನಲ್ಲಿ ಅಫಿಕ್ಸ್ಡ್ ಅಟ್ ಅ ಕಾನ್ಸ್ಪಿಷಿಯಸ್ ಪ್ಲೇಸ್ ಇನ್ ದಿ ಆಫೀಸ್ ಆಫ್ ಮ್ಯಾರೇಜ್ ಆಫೀಸರ್ ಅಂತ ಹೇಳಿ ಪ್ರಾವಿಷನ್ ಏನಿದೆ, ಇದರ ವಿರುದ್ಧವಾಗಿ ಕೂಡ ಅಬ್ಜೆಕ್ಷನ್ ಅನ್ನ ರೈಸ್ ಮಾಡಲಾಗಿತ್ತು. ಹಾಗೆ ಈ ಒಂದು ಆಕ್ಟಿನ ಸೆಕ್ಷನ್ 7 and 8 ಕೂಡ ಆಪೋಸ್ ಮಾಡುವಂತದನ್ನ, ಅಂದ್ರೆ ಇವುಗಳ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನ ಕೂಡ ಕ್ವೆಶನ್ ಮಾಡ್ತಾ ರಿಟ್ ಪಿಟಿಷನ್ ಅನ್ನುವಂಥದ್ದು ಫೈಲ್ ಆಗಿತ್ತು. ಹಾಗಾದ್ರೆ ಯಾಕೆ ಈ ಎಲ್ಲ ಪ್ರಾವಿಷನ್ಸ್ ಗಳು ಕಂಟೆನ್ಷಿಯಸ್ ಅಂತ ಅಂದ್ರೆ, ಈ ಪ್ರಾವಿಷನ್ಸ್ ಗಳು ಪರ್ಸನಲ್ ಇನ್ಫಾರ್ಮೇಶನ್ ಆಫ್ ದಿ ಇಂಡಿವಿಜುವಲ್ಸ್ ಗಳನ್ನ ಪಬ್ಲಿಕ್ ಸ್ಕ್ರೂಟಿನಿಗೆ ಓಪನ್ ಆಗಿ ಇಟ್ಟಂತಾಗುತ್ತೆ. ಹಾಗಾಗಿ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಇಲ್ಲಿ ತೊಡಕಾಗುತ್ತೆ. ಇದು ಒಂದು ರೀತಿಯಾಗಿ ವಿಜಿಲಾಂಟಿಸಮ್ಗೂ ಕೂಡ ಕಾರಣ ಆಗ್ಬೋದಾಗತ್ತೆ. ಇನ್ನ ಸೀರಿಯಸ್ಲಿ ಇದು ಅವರ ಪರ್ಸನಲ್ ಇನ್ಫಾರ್ಮೇಶನ್ ಮೇಲಿನ ಒಬ್ಬರ ರೈಟ್ ಟು ಹ್ಯಾವ್ ಕಂಟ್ರೋಲ್ ಓವರ್ ಹಿಸ್ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಏನಿದೆ ಅದನ್ನ ತೊಡಕು ಮಾಡುತ್ತೆ ಅಥವಾ ಡ್ಯಾಮೇಜ್ ಮಾಡುತ್ತೆ. ಹಾಗೇನೆ ರೈಟ್ ಆಫ್ ದಿ ಕಪಲ್ ಏನಿರುತ್ತೆ, ಅವರ ಮ್ಯಾರೇಜ್ಗೆ ಸಂಬಂಧಿಸಿದಂತೆ ಡಿಸಿಷನ್ ಅನ್ನ ತಗೊಳ್ಳುವಂತದ್ದು, ಇದನ್ನ ಕೂಡ ಇಲ್ಲಿ ಹ್ಯಾಂಪರ್ ಮಾಡದಂತಾಗುತ್ತೆ. ಯಾಕೆಂದ್ರೆ 30 ದಿನಗಳ ಪ್ರಯರ್ ನೋಟಿಸ್ ಅಂಡ್ ಯಾರು ಕೂಡ ಪಬ್ಲಿಕ್ ಇಂದ ಯಾವುದೇ ತೊಂದರೆಗಳು ಬರದೇ ಇರಬಾರ್ದು ಅನ್ನುವಂತೆ ಪಬ್ಲಿಕ್ ನೋಟಿಸ್ ನೀಡುವಂತದ್ದು, ಇವೆಲ್ಲವೂ ಕೂಡ ಇಲ್ಲಿ ರೈಟ್ ಆಫ್ ದಿ ಕಪಲ್ ಅನ್ನ ಕೂಡ ತೊಡಕು ಮಾಡದಂತಾಗುತ್ತೆ. ಹಾಗಾದ್ರೆ ಇದರಿಂದಾಗಿ ಕಪಲ್ಸ್ಗೆ ಏನ್ ತೊಂದರೆ ಅಂತ ಅಂದ್ರೆ, ಇವರನ್ನ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳು ಹ್ಯಾರಾಸ್ ಕೂಡ ಮಾಡಬಹುದು. ಯಾಕೆಂತಂದ್ರೆ ಬಿಕಾಸ್ ಅಂತರ್ಧರ್ಮೀಯ ಅಂತರ್ಜಾತೀಯ ವಿವಾಹಗಳಾದಾಗ ಅವರ ಮೇಲೆ ಹ್ಯಾರಾಸ್ಮೆಂಟ್ ಆಗುವಂತ ಕೇಸಸ್ ಗಳಿರುತ್ತೆ. ಲೈಫ್ ಥ್ರೆಟನಿಂಗ್ ಕೂಡ ಆಗ್ಬಹುದು ಕೆಲವೊಮ್ಮೆ, ಮರ್ಯಾದಾ ಹತ್ಯೆಗಳನ್ನ ಏನ್ ಕಾಣ್ತೇವೆ ಈ ರೀತಿಯಾಗಿ. ಮತ್ತೆ ಪಬ್ಲಿಕ್ಲಿ ಡೀಟೇಲ್ಸ್ ಗಳನ್ನ ಶೇರ್ ಮಾಡೋದ್ರಿಂದಾಗಿ ಅವರ ಮೇಲೆ ಬೇರೆ ರೀತಿಯಾದಂತ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ಸ್ ಗಳು ಕೂಡ ಆಗಬಹುದು. ಹೀಗೆ ಕೆಲವೊಂದು ರಾಜ್ಯಗಳು ಕೂಡ ಆಂಟಿ ಕನ್ವರ್ಷನ್ ಲಾಸ್ ಗಳನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಕರ್ನಾಟಕವು ಕೂಡ ಆಂಟಿ ಕನ್ವರ್ಷನ್ ಲಾ ಅನ್ನ ಜಾರಿಗೆ ತಂದಿದ್ಯಾ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ದ ಮೆನಿ ವೇಸ್ ಆಫ್ ಹೆಲ್ಪಿಂಗ್ ಶ್ರೀಲಂಕಾ ಅನ್ನುವಂಥದ್ದು. ಇದರ ಅಡಿಯಲ್ಲಿ ಎಕನಾಮಿಕ್ ಕೋಆಪರೇಷನ್ ವಿತ್ ಶ್ರೀಲಂಕಾ ಅನ್ನುವಂಥದ್ದು ಡೀಪರ್ ಎಂಗೇಜ್ಮೆಂಟ್ ಅನ್ನ ಕಾಣ್ತಾ ಇರುವಂತದ್ದನ್ನ ಕೂಡ ನಾವಿಲ್ಲಿ ಕಾಣಬಹುದು. ಇಲ್ಲಿ ಪ್ರೆಸೆಂಟ್ ಎಕನಾಮಿಕ್ ಕ್ರೈಸಿಸ್ ಅನ್ನುವಂಥದ್ದು ಶ್ರೀಲಂಕಾದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವೇನ್ ಕಾಣ್ತಿದ್ದೇವೆ, ಇದು ಶ್ರೀಲಂಕಾವನ್ನ ಇನ್ನಷ್ಟು ಭಾರತಕ್ಕೆ ಹತ್ತಿರ ಆಗುವಂತೆ ಮಾಡ್ತಾ ಇದೆ. ಯಾಕೆಂದ್ರೆ ಶ್ರೀಲಂಕಾಕ್ಕೆ ಇಮಿಡಿಯೇಟ್ ರಿಲೀಫಿನ ಅವಶ್ಯಕತೆ ಇದೆ. ಇನ್ನು ಯಾವ ರೀತಿಯ ಎಕನಾಮಿಕ್ ಕೋಆಪರೇಷನ್ ಅನ್ನ ಭಾರತ ಶ್ರೀಲಂಕಾಕ್ಕೆ ನೀಡ್ತಿದೆ ಅಂತ ಅಂದ್ರೆ, ಭಾರತವು ಶ್ರೀಲಂಕಾದ 3rd ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿದೆ ಆಫ್ಟರ್ US ಅಂಡ್ UK. ಮೋರ್ ದೆನ್ 60% ಆಫ್ ದಿ ಶ್ರೀಲಂಕಾಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಭಾರತದಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಭಾರತದೊಟ್ಟಿಗೆ ಇರೋದ್ರಿಂದಾಗಿ ಇದು ಈ ಬೆನಿಫಿಟ್ಸ್ ಗಳನ್ನ FTA ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ತಾ ಇದೆ ಮಾರ್ಚ್ 2000 ಇಸ್ವಿಯಿಂದ ಕೂಡ. ಕನ್ಸೆಷನಲ್ ಫಿನಾನ್ಸಿಂಗ್ ಅನ್ನುವಂಥದ್ದನ್ನ ಕೂಡ $2 ಬಿಲಿಯನ್ ನಷ್ಟು ಕನ್ಸೆಷನಲ್ ಫಿನಾನ್ಸಿಂಗ್ ಅನ್ನ ಶ್ರೀಲಂಕಾಕ್ಕೆ ಪ್ರೊವೈಡ್ ಮಾಡಲಾಗಿದೆ ಭಾರತದ ಗವರ್ಮೆಂಟ್ ಮತ್ತು ಇಂಡಿಯನ್ ಗವರ್ಮೆಂಟ್ ಸಪೋರ್ಟೆಡ್ ಲೈನ್ಸ್ ಆಫ್ ಕ್ರೆಡಿಟ್ ನ ಮುಖಾಂತರವಾಗಿ, ಲೈಕ್ ರೈಲ್ವೇಸ್, ಇನ್ಫ್ರಾಸ್ಟ್ರಕ್ಚರ್, ಸೆಕ್ಯೂರಿಟಿಯ ಮುಖಾಂತರವಾಗಿ. ಹಾಗಾದ್ರೆ ಇಂಡಿಯಾ ಅನ್ನುವಂಥದ್ದು ಯಾವೆಲ್ಲ ರೀತಿಯಲ್ಲಿ ಶ್ರೀಲಂಕಾದ ಎಕಾನಮಿಯನ್ನ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಅನ್ನ ಮಾಡಿದೆ ಅಂತ ಅಂದ್ರೆ, ಮೊದಲನೇದಾಗಿ ಗ್ರಾಂಟ್ಸ್ ಗಳನ್ನ ನೀಡಿದೆ. ಓವರ್ ಆಲ್ ಕಮಿಟ್ಮೆಂಟ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಮೋರ್ ದನ್ $3.5 ಬಿಲಿಯನ್ ಗಳಷ್ಟನ್ನ ನೀಡೋದಕ್ಕೆ ಓವರ್ ಆಲ್ ಕಮಿಟ್ಮೆಂಟ್ ಅನ್ನ ನೀಡಿದೆ.
ಡಿಮ್ಯಾಂಡ್ ಡ್ರೈವನ್ ಅಂಡ್ ಪೀಪಲ್ ಸೆಂಟ್ರಿಕ್ ನೇಚರ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ವಿತ್ ಶ್ರೀಲಂಕಾ ಅನ್ನುವಂಥದ್ದು ಇವತ್ತು ಎರಡು ರಾಷ್ಟ್ರಗಳ ನಡುವಿನ ರಿಲೇಶನ್ಶಿಪ್ ಗೆ ಒಂದು ಕಾರ್ನರ್ ಸ್ಟೋನ್ ಆಗಿ ಕೂಡ ಬೆಳೀತಾ ಇದೆ. ಇನ್ನ ಇಂಡಿಯನ್ ಹೌಸಿಂಗ್ ಪ್ರಾಜೆಕ್ಟ್ ನ ಮುಖಾಂತರವಾಗಿ ಇಂಡಿಯಾ ಅನ್ನುವಂಥದ್ದು ಒಂದು ಕಮಿಟ್ಮೆಂಟ್ ಅನ್ನ ತೋರಿಸ್ತಾ ಇದೆ. ಅಲ್ಲಿ 62,500 ಹೌಸಸ್ ಗಳನ್ನ ಶ್ರೀಲಂಕಾದಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ. ಇದು ಭಾರತ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಅಬ್ರಾಡ್ ನಲ್ಲಿ ತಗೊಂಡಿರ್ತಕ್ಕಂಥ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರಾಜೆಕ್ಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳನ್ನ ನೋಡೋದೇ ಆದ್ರೆ ಕಂಕೆ ಸಂತೂರಾಯ್ ಹಾರ್ಬರ್ ಪ್ರಾಜೆಕ್ಟ್ ಆಗಿರಬಹುದು, ಮತ್ತು ರಿನೋವೇಷನ್ ಆಫ್ ಪ್ಯಾಲಾಲಿ ಏರ್ಪೋರ್ಟ್ ಆಗಿರಬಹುದು, ಕನ್ಸ್ಟ್ರಕ್ಷನ್ ಆಫ್ ಕಲ್ಚರಲ್ ಸೆಂಟರ್ ಇನ್ ಜಾಫ್ನಾ ಆಗಿರಬಹುದು, ಇಂಟರ್ ಕನೆಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಗ್ರಿಡ್ಸ್ ಆಗಿರಬಹುದು ಬಿಟ್ವೀನ್ ದಿ ಟೂ ಕಂಟ್ರೀಸ್, ಹಾಗೆ 150 ಬೆಡ್ ಹಾಸ್ಪಿಟಲ್ ಅನ್ನ ಡಿಕೋಯಾದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದಾಗಿರಬಹುದು, ಕೋಲ್ ಪವರ್ ಪ್ಲಾಂಟ್ ಅನ್ನ ಸಂಪೂರಲ್ಲಿ ಸೆಟಪ್ ಮಾಡಿರುವಂತದ್ದಾಗಿರಬಹುದು, ಜಾಯಿಂಟ್ ವೆಂಚರ್ ಅನ್ನುವಂಥದ್ದು NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ಸಿಲಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ನ ಮುಖಾಂತರವಾಗಿರ್ತಕ್ಕಂಥ ಜಾಯಿಂಟ್ ವೆಂಚರ್ಸ್ ಗಳಾಗಿರಬಹುದು. ಮತ್ತು ಲೇಟೆಸ್ಟ್ ಡೆವಲಪ್ಮೆಂಟ್ ಅನ್ನ ನೋಡಿದಾಗ ಭಾರತ ಮತ್ತು ಶ್ರೀಲಂಕಾ ಅನ್ನುವಂಥದ್ದು ಟ್ರಿಂಕೋಮಾಲಿ ಆಯಿಲ್ ಟ್ಯಾಂಕ್ ಅನ್ನ 2022ರಲ್ಲಿ ಏನು ಆಫ್ಟರ್ 35 ಇಯರ್ಸ್ ಗಳ ನಂತರದಲ್ಲಿ ಇದರ ಡೆವಲಪ್ಮೆಂಟ್ ಗೆ ಎರಡು ರಾಷ್ಟ್ರಗಳು ಕೂಡ ಅಗ್ರೀಡ್ ಆಗಿರ್ತಕ್ಕಂಥದನ್ನ ಕೂಡ ಕಾಣಬಹುದು. ಹಾಗಾದ್ರೆ ಏನೆಲ್ಲ ಅಪರ್ಚುನಿಟೀಸ್ ಗಳನ್ನ ಭಾರತ ಶ್ರೀಲಂಕಾದಲ್ಲಿ ಹೊಂದಿದೆ ಡೀಪರ್ ಎಂಗೇಜ್ಮೆಂಟ್ ಗೆ ಅಂತ ಅಂದ್ರೆ, ಒಂದು ಡೈರಿ ಸೆಕ್ಟರ್ ನಲ್ಲಿ ಡೀಪರ್ ಎಂಗೇಜ್ಮೆಂಟ್ ಅನ್ನ ಹೊಂದೋದಕ್ಕೆ ಅಪರ್ಚುನಿಟಿ ಅನ್ನುವಂಥದ್ದಿದೆ. ಮತ್ತೊಂದು ಪೌಲ್ಟ್ರಿ ಸೆಕ್ಟರ್ ನಲ್ಲಿ ಅಪರ್ಚುನಿಟಿ ಇರುವಂತದ್ದು. ಎನರ್ಜಿ ಸೆಕ್ಟರ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನಡುವಿನ ಇಂಪಾರ್ಟೆಂಟ್ ಆದಂತ ಒಂದು ಸೆಕ್ಟರ್ ಆಗ್ತಾ ಇದೆ. ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಕೂಡ ಡಿಸೈರಬಲ್ ಆಗಿರ್ತಕ್ಕಂಥದ್ದು. ಇನ್ನ ಎಜುಕೇಶನ್ ಸೆಕ್ಟರ್, ಸ್ಕೂಲ್ ಎಜುಕೇಶನ್ ಅನ್ನುವಂಥದ್ದು ಅನದರ್ ಇಂಪಾರ್ಟೆಂಟ್ ಏರಿಯಾ ಆಗ್ತದೆ. ಭಾರತದ ಪ್ರೆಸೆನ್ಸ್ ಅನ್ನುವಂಥದ್ದು ಸಾಕಷ್ಟು ಇಲ್ಲಿ ಅವಶ್ಯಕವಾಗಿ ಕಾಣ್ತಾ ಇರತಕ್ಕಂಥದ್ದು. ಇನ್ನ ಏನೆಲ್ಲ ಚಾಲೆಂಜಸ್ ಗಳಿದೆ ಈ ಎರಡು ರಾಷ್ಟ್ರಗಳ ನಡುವಿನ ಈ ಒಂದು ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಮತ್ತು ಇನ್ನಷ್ಟು ಬೆಳೆಸಲಿಕ್ಕೆ ಅಂತ ಅಂದಾಗ, ಗ್ರೇಟರ್ ಎಕನಾಮಿಕ್ ಕೊಲಾಬರೇಷನ್ ಇನ ಪಾಸಿಬಿಲಿಟಿ ಅನ್ನುವಂಥದ್ದನ್ನ ನಾವು ಕಾಣ್ತಿದ್ದೇವೆ. ಹಿಸ್ಟ್ರಿಯನ್ನ ನಾವು ನೋಡಿದಾಗ ಸಿನ್ಹಲೀಸ್ ಸ್ಟಿಲ್ ಇಂಡಿಯಾ ಅನ್ನುವಂಥದ್ದು ಅವರಿಗೆ ಒಂದು ಥ್ರೆಟ್ ಅನ್ನುವಂತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಬ್ಯಾಗೇಜ್ ಅನ್ನುವಂಥದ್ದು ಏನ್ ಹೊಂದಿದ್ದಾರೆ, ಹಿಸ್ಟಾರಿಕಲ್ ಬ್ಯಾಗೇಜ್, ಇದು ಕೂಡ ಒಂದು ತೊಡಕಾಗುತ್ತೆ. ಮಾಡೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಡೆವಲಪ್ಮೆಂಟ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಡಿಸ್ಪೈಟ್ ಇಂಡಿಯಾ ಓಪನ್ ವಿಲ್ಲಿಂಗ್ನೆಸ್ ಅನ್ನ ತೋರಿಸ್ತಾ ಇದ್ರು ಕೂಡ ಶ್ರೀಲಂಕಾದ ಡೆವಲಪ್ಮೆಂಟ್ ಗೆ ಅಲ್ಲಿನ ಸಿವಿಲ್ ವಾರ್ ನ ನಂತರದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಅಲ್ಲಿಂದ ಮಾಡೆಸ್ಟ್ ಆಗಿರ್ತಕ್ಕಂಥದ್ದು. ಹಾಗೇನೆ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಇಂದ ಪ್ರಾಜೆಕ್ಟ್ಸ್ ಗಳು ಇನ್ಕಂಪ್ಲೀಟ್ ಆಗ್ತಿರ್ತಕ್ಕಂಥದ್ದು. ಹೀಗೆ ಹಲವಾರು ಸಮಸ್ಯೆಗಳು, ಇಶ್ಯೂಸ್ ಗಳು ಇರ್ತಕ್ಕಂಥದ್ದು. ಮುಂಬರುವಂತ ದಿನಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಹೆಚ್ಚು ಮಹತ್ವವನ್ನು ನೀಡಬೇಕು. ಕ್ರಾಸ್ ಬಾರ್ಡರ್ ಎನರ್ಜಿ ಟ್ರೇಡ್ ಗೆ ಅದು ಏನೀಗ ಆಲ್ರೆಡಿ ನಡೀತಾ ಇದೆ ಅದನ್ನ ಹೆಚ್ಚುಗೊಳಿಸಲಿಕ್ಕೆ ಟಾಕ್ಸ್ ಗಳನ್ನ ರಿವೈವ್ ಮಾಡುವಂತ ಕಾರ್ಯಗಳಾಗಬೇಕು. ಸೊ ದಟ್ ಅಲ್ಲಿನ ಎಕನಾಮಿಕ್ ಕ್ರೈಸಿಸ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ ಇದೊಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗಿ ಕೂಡ ಕಾರ್ಯ ಮಾಡಬಹುದು. ಇನ್ನ ಪೀಪಲ್ ಟು ಪೀಪಲ್ ಇಂಟರಾಕ್ಷನ್ ಅನ್ನ ಫೆಸಿಲಿಟೇಟ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಆಗ್ಬೇಕು. ಹಿಸ್ಟಾರಿಕಲಿ ಕೂಡ ಬೈಲ್ಯಾಟ್ರಲ್ ಟೈಸ್ ಅನ್ನ ನಾವು ಹೊಂದಿದ್ದೇವೆ. ಆ ಟೈಸ್ ಗಳು ಮುಂದೆಯೂ ಕೂಡ ಹಾಗೆ ಸಾಗೋ ಮುಖಾಂತರವಾಗಿ ನಾವೇನ್ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅನ್ನುವಂಥದ್ದನ್ನ ಪಾಲಿಸ್ತೀವಿ, ಇದು ಇನ್ನಷ್ಟು ಅರ್ಥಪೂರ್ಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಂದಿನ ಮತ್ತೊಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ಡ್ರಾಪ್ ದಿ ಫೋನ್ ಚೆಕಿಂಗ್, ಡ್ರಾಫ್ಟ್ ಸರ್ವೈಲೆನ್ಸ್ ಕರ್ಬಿಂಗ್ ಆರ್ಡರ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಲಿಂಕೇಜಸ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ವಿತ್ ಟೆರರಿಸಂ, ಇಂಪ್ಲಿಕೇಶನ್ ಆಫ್ ಪೆಗಸಿಸ್ ಆನ್ ಸೆಕ್ಯೂರಿಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಅಥವಾ ಈ ಒಂದು ದಿಸೆಯಲ್ಲಿ ನಾವು ಇದನ್ನ ಓದ್ಕೊಳ್ಬಹುದಾಗುತ್ತೆ. ಇದು ಮುಖ್ಯವಾಗಿ ಪೆಗಸಿಸ್ ಕೇಸ್ ನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಪ್ರಿಲಿಮ್ಸ್ಗೂ ಕೂಡ ಪೆಗಸಿಸ್ ಆಗಿರಬಹುದು ಅಥವಾ ಆರ್ಗನೈಸ್ಡ್ ಕ್ರೈಮ್ಸ್ ವಿತ್ ಅದರ ಲಿಂಕೇಜಸ್ ವಿತ್ ಟೆರರಿಸಂ ನ ಕುರಿತಂತೆ ಆಗಿರಬಹುದು, ರೈಟ್ ಟು ಪ್ರೈವಸಿಯ ಕುರಿತಂತೆ ಆಗಿರಬಹುದು, ಈ ಆರ್ಟಿಕಲ್ ನ ಮುಖಾಂತರವಾಗಿ ನಾವು ಕ್ವೆಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಆರ್ಟಿಕಲ್ ನ ಮುಖ್ಯವಾದಂತ ಅಂಶಗಳೇನು ಅಂತ ಅಂದ್ರೆ, ಪೆಗಸಿಸ್ ಕೇಸ್ ಅಂದಾಕ್ಷಣ ನಮಗೆ ನೆನಪಾಗಬೇಕು, ಇಲ್ಲಿ ಕೆಲವೊಂದು ಅಲಿಗೇಷನ್ಸ್ ಗಳು ಬಂದಿದೆ. ಏನು ಅಂತ ಅಂದ್ರೆ, ಸಾಕಷ್ಟು ವ್ಯಕ್ತಿಗಳು ಇನ್ಕ್ಲೂಡಿಂಗ್ ಜರ್ನಲಿಸ್ಟ್, ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್, ಪೊಲಿಟಿಷಿಯನ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಇಲ್ಲೀಗಲಿ ಇಸ್ರೇಲಿ ಮೇಡ್ ಒಂದು ಸ್ಪೈವೇರ್ ಅನ್ನ ಬಳಕೆ ಮಾಡಿಕೊಂಡು ಈ ರೀತಿಯ ಹಲವಾರು ವ್ಯಕ್ತಿಗಳ ಪರ್ಸನಲ್ ಕಮ್ಯುನಿಕೇಶನ್ ಡಿವೈಸಸ್ ಗಳನ್ನ, ಅದರ ಒಂದು ಆಕ್ಸೆಸ್ ಅನ್ನ ಇಲ್ಲಿಗಲಿ ಪಡ್ಕೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣಬಹುದು. ಈ ರೀತಿಯ ಒಂದು ಕೇಸ್ ಅನ್ನ ಪೆಗಸಿಸ್ ಕೇಸ್ ಅಂತ ಹೇಳಿ ಇತ್ತೀಚೆಗೆ ಹಲವಾರು ದಿನಗಳಿಂದ ಕೂಡ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಕಮಿಟಿಯನ್ನ ಅಪಾಯಿಂಟ್ ಮಾಡಿದೆ ಈ ಒಂದು ಅಲಿಗೇಷನ್ಸ್ ಗಳ ವಿಚಾರಣೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ. ಈ ಕಂಟೆಕ್ಸ್ ನಲ್ಲಿ ನಾವು ಈ ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ಈ ಪೆಗಸಿಸ್ ಕೇಸ್ ನ ವಿಚಾರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಪೆಗಸಿಸ್ ಅಂದಾಕ್ಷಣ ನಮಗೆ ನೆನಪಾಗಬೇಕು, ಇದೊಂದು ಮಾಲಿಷಿಯಸ್ ಸಾಫ್ಟ್ವೇರ್ ಆಗಿದೆ. ಇದನ್ನ ಮಾಲ್ವೇರ್ ಅಂತ ಕೂಡ ಕ್ಲಾಸಿಫೈ ಮಾಡಬಹುದು. ಈ ರೀತಿ ಕ್ಲಾಸಿಫೈ ಮಾಡಿರ್ತಕ್ಕಂಥ ಒಂದು ಸ್ಪೈವೇರೇ ಈ ಪೆಗಸಿಸ್ ಅನ್ನುವಂಥದ್ದು. ಇದನ್ನ ಡಿಸೈನ್ ಮಾಡಿರುವ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ಬಳಕೆದಾರರ ಗಮನಕ್ಕೆ ಬಾರದೆ ಅವರ ಒಂದು ಡಿವೈಸಸ್ ಗಳ, ಅಂದ್ರೆ ಉದಾಹರಣೆಗೆ ಮೊಬೈಲ್ ಗಳಾಗಿರ್ಬೋದು, ಇವುಗಳ ಕಂಟ್ರೋಲ್ ಅನ್ನ ಈ ಸ್ಪೈವೇರ್ ಅನ್ನುವಂಥದ್ದು ಇಲ್ಲೀಗಲ್ ಆಗಿ ಪಡ್ಕೊಳ್ಳುತ್ತೆ. ಸೊ ದಟ್ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನ ಆಕ್ಸೆಸ್ ಅನ್ನುವಂಥದ್ದು ಈ ಸ್ಪೈವೇರ್ ಗೆ ಸಿಕ್ಕಂತಾಗುತ್ತೆ. ಪೆಗಸಿಸ್ ಅನ್ನ ಇಸ್ರೇಲಿ ಫರ್ಮ್ ಆದಂತ NSO ಗ್ರೂಪ್ ನವರು 2010ರಲ್ಲಿ
ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಅರ್ಲಿಯರ್ ಪೆಗಸಿಸ್ ವರ್ಷನ್ ಅನ್ನುವಂಥದ್ದು ಈಗಾಗಲೇ ಡಿಸ್ಕವರ್ ಆಗಿತ್ತು 2016ರಲ್ಲಿ ರಿಸರ್ಚರ್ಸ್ ಗಳಿಂದ ಇದು ಕ್ಯಾಪ್ಚರ್ ಆಗಿತ್ತು. ಸ್ಪಿಯರ್ ಫಿಶಿಂಗ್ ಅನ್ನುವಂಥದ್ದನ್ನ ಕೂಡ ಮಾಡ್ತಾ ಇದೆ ಈ NSS ಗ್ರೂಪಿನ ಸ್ಪೈವೇರ್ ಪೆಗಸಿಸ್ ಅನ್ನುವಂಥದ್ದು ಅಂತ ಆಗ ತಿಳಿಸಿದ್ರು. ಸ್ಪಿಯರ್ ಫಿಶಿಂಗ್ ಅನ್ನುವಂಥದ್ದು ಕೂಡ ಒಂದ್ ರೀತಿಯ ಸೈಬರ್ ಥ್ರೆಟ್ ಆಗಿದೆ. ಇದು ಏನು ಅಂತ ಅಂದ್ರೆ ಟೆಕ್ಸ್ಟ್ ಮೆಸೇಜಸ್ ಅಥವಾ ಇಮೇಲ್ಸ್ ಗಳನ್ನ ಕಳಿಸ್ತಾರೆ. ನಾವು ಒಂದ್ ವೇಳೆ ಅದನ್ನ ಟ್ರಿಕ್ ಆಗಿ ಅದು ಇರೋದ್ರಿಂದಾಗಿ ಅದನ್ನ ಕ್ಲಿಕ್ ಮಾಡಿದ್ವಿ ಅಂದ್ರೆ ಮ್ಯಾಲಿಷಿಯಸ್ ಲಿಂಕ್ ಅನ್ನುವಂಥದ್ದು ನಮ್ಮ ಡಿವೈಸ್ಗೆ ಆಕ್ಸೆಸ್ ಅನ್ನ ಪಡ್ಕೊಳ್ಳುತ್ತೆ. ಇದರಿಂದಾಗಿ ನಮ್ಮ ಡಿವೈಸಿನ ಆಕ್ಸೆಸ್ ಅನ್ನ ನಾವು ನಮ್ಮ ನಾಲೆಡ್ಜ್ಗೆ ಬರದಂತೆ ಸ್ಪೈವೇರಿನ ಕಂಟ್ರೋಲ್ಗೆ ಕೊಟ್ಟಂತೆ ಆಗತ್ತೆ. ಇನ್ನ ಇತ್ತೀಚೆಗೆ ಅದು ಇನ್ನಷ್ಟು ಅಡ್ವಾನ್ಸ್ ಆಗಿ 0 ಕ್ಲಿಕ್ ಅಟ್ಯಾಕ್ಸ್ ಗಳನ್ನ ಕೂಡ ಮಾಡ್ತಾ ಇದೆ. ಅಂದ್ರೆ ಯೂಸರ್ಸ್ ಗಳು ಯಾವುದೇ ರೀತಿಯ ಇಂಟ್ರಾಕ್ಷನ್ ಅನ್ನ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಒಂದು ಕಂಟ್ರೋಲ್ ಅನ್ನ, ನಮ್ಮ ಡಿವೈಸಸ್ ಗಳ ಕಂಟ್ರೋಲ್ ಅನ್ನ, ಆಕ್ಸೆಸ್ ಅನ್ನ ಪಡ್ಕೊಳ್ಳುತ್ತೆ ಈ ಸ್ಪೈವೇರ್ ಅನ್ನುವಂಥದ್ದು. ಇನ್ನ ಅರೌಂಡ್ ದಿ ವರ್ಲ್ಡ್ ಹಲವಾರು ಲಾಸ್ ಗಳು ಇದರ ವಿಚಾರವಾಗಿ ಸರ್ವೈಲೆನ್ಸ್ ಗೆ ಕುರಿತಂತೆ ಇರ್ತಕ್ಕಂಥದ್ದು. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ವೈರ್ ಟ್ಯಾಪ್ ಆಕ್ಟ್ ಅನ್ನುವಂತ ಲಾ ಇದೆ. ಐರ್ಲೆಂಡ್ ನಲ್ಲಿ ರಿಪೋರ್ಟ್ ಆನ್ ಪ್ರೈವಸಿ ಇನ್ ಐರ್ಲೆಂಡ್ ಅಂತ ಹೇಳಿ 1997 ನಲ್ಲಿ ಒಂದು ಲಾ ಅನ್ನ ತಂದಿರ್ತಕ್ಕಂಥದ್ದು. ಇನ್ನ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಪ್ಯಾಟ್ರಿಯಾಟ್ ಆಕ್ಟ್ ಅಂತ ಕೂಡ 2001ರಲ್ಲಿ ನಾವು ಕಾಣಬಹುದು. ಯುನೈಟೆಡ್ ಸ್ಟೇಟ್ಸ್ ಫಾರಿನ್ ಇಂಟೆಲಿಜೆನ್ಸ್ ಸರ್ವೈಲೆನ್ಸ್ ಕೋರ್ಟ್ ಅನ್ನುವಂಥದ್ದು ಕೂಡ 1978ರಲ್ಲಿ ಫಾರಿನ್ ಇಂಟೆಲಿಜೆನ್ಸ್ ಸರ್ವೈಲೆನ್ಸ್ ಆಕ್ಟ್ ಫೀಸಾವನ್ನ ಎನಾಕ್ಟ್ ಮಾಡಿರ್ತಕ್ಕಂಥದ್ದು. ನ್ಯೂ ಸೌತ್ ವೇಲ್ಸ್ ಲಾ ರಿಫಾರ್ಮ್ ಕಮಿಷನ್ ಅಂತ ಹೇಳಿ 2005ರಲ್ಲಿ ಇದು ಪ್ರೈವಸಿ ಕಮಿಷನರ್ ಅನ್ನ ಕೂಡ ಎಸ್ಟಾಬ್ಲಿಷ್ ಮಾಡಿದೆ, ಆಫೀಸ್ ಆಫ್ ಪ್ರೈವಸಿ ಕಮಿಷನರ್ ಅನ್ನ, ಸೊ ದಟ್ ಈ ರೀತಿಯ ಕುರಿತಂತ ಕಂಪ್ಲೇಂಟ್ಸ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ. ಮತ್ತು UN ಅನ್ನುವಂಥದ್ದು ನೋ ಸೀಕ್ರೆಟ್ ರೂಲ್ಸ್ ಅನ್ನುವಂತ ಒಂದು ಫ್ರೇಮ್ ವರ್ಕ್ ಅನ್ನ ಎವಾಲ್ವ್ ಮಾಡಿದೆ. ಯುರೋಪಿಯನ್ ಕೋರ್ಟ್ ಆಫ್ ಹ್ಯೂಮನ್ ರೈಟ್ಸ್ ಕೂಡ ಇಲ್ಲಿ ವ್ಯಾರಂಟಿ ಇಲ್ಲದೆ, ಯಾವುದೇ ಕೋರ್ಟಿನ ವ್ಯಾರಂಟಿ ಇಲ್ಲದೆ ಇನ್ಫಾರ್ಮೇಶನ್ ಅನ್ನ ಒಪ್ಟೈನ್ ಮಾಡುವಂತಿಲ್ಲ, ಸರ್ವೈಲೆನ್ಸ್ ನಡೆಯುವಂತಿಲ್ಲ ಅಂತ ಹೇಳಿ ತಿಳಿಸುತ್ತೆ. ವೆನಿಸ್ ಕಮಿಷನ್ ರಿಪೋರ್ಟ್ 2015 ಕೂಡ ಇದ್ರ ಬಗ್ಗೆ ಮಾತನಾಡುತ್ತೆ. ಯುನೈಟೆಡ್ ನೇಷನ್ ಗುಡ್ ಪ್ರಾಕ್ಟೀಸಸ್ ನಲ್ಲಿ ಪ್ರಾಕ್ಟೀಸ್ 679 ಅನ್ನುವಂಥದ್ದು ಕೂಡ ಇಲ್ಲಿ ಇದರ ಬಗ್ಗೆ, ಇದಕ್ಕೆ ಸಂಬಂಧಿಸಿದಂತೆ ಮಾತನಾಡುವಂಥದ್ದು. ಹಾಗಾದ್ರೆ ಭಾರತದಲ್ಲಿ ಏನೆಲ್ಲ ಆರ್ಡರ್ಸ್ ಗಳು ಅಥವಾ ಏನೆಲ್ಲ ಲಾಸ್ ಗಳು ಇದಕ್ಕೆ ಸಂಬಂಧಿಸಿದಂತೆ ಇದೆ ಅಂತ ಅಂದಾಗ, ಭಾರತದಲ್ಲಿ ಈ ಸರ್ವೈಲೆನ್ಸ್ ನ ಆರ್ಡರ್ಸ್ ಗಳನ್ನ ಕೋರ್ಟ್ಸ್ ಗಳು ನೀಡೋದಿಲ್ಲ, ಬದಲಾಗಿ ಪೊಲೀಸರು ನೀಡುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ವರ್ಸ್ಟ್ ಸಿಚುಯೇಷನ್. ತಿಂಗಳಿಗೆ 9,000 ಆರ್ಡರ್ಸ್ ಗಳನ್ನ ಪೊಲೀಸರೇ ಆಥರೈಸ್ ಮಾಡುವಂತದ್ದನ್ನ ನಾವು ಕಾಣಬಹುದಾಗತ್ತೆ. ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ US ನಂತ ಕಂಟ್ರೀಸ್ ಗಳು, ಯುರೋಪಿಯನ್ ಯೂನಿಯನ್ ಅಂತ ಸಿಸ್ಟಮ್ಸ್ ಗಳೇ ಈಗ ಇವನ್ನ ಬಿಟ್ಕೊಡ್ತಾ ಇದೆ, ಯಾಕೆಂದ್ರೆ ಹ್ಯೂಮನ್ ರೈಟ್ಸ್ ಇನ ವೈಲೇಷನ್ ಆಗ್ತದೆ ಅಂತ. ಆದ್ರೆ ಭಾರತದಲ್ಲಿ ಇದನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು UN ಜನರಲ್ ಅಸೆಂಬ್ಲಿ UNGA ರಿಪೋರ್ಟ್ ಆಫ್ ದಿ ಸ್ಪೆಷಲ್ ರಿಪೋರ್ಟರ್ ತಿಳಿಸೋ ಪ್ರಕಾರ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಪೋಸ್ ಮಾಡ್ತಾ ಇದೆ. ಇದು ಎಲ್ಲ ಕಮ್ಯುನಿಕೇಶನ್ ಅನ್ನ ವಿಲ್ ರೂಟ್ ಆಲ್ ಕಮ್ಯುನಿಕೇಶನ್ಸ್ ಟು ದಿ ಸೆಂಟ್ರಲ್ ಗವರ್ಮೆಂಟ್ ಅಲೋಯಿಂಗ್ ಸೆಕ್ಯೂರಿಟಿ ಏಜೆನ್ಸೀಸ್ ಟು ಬೈಪಾಸ್ ದಿ ಸರ್ವಿಸ್ ಪ್ರೊವೈಡರ್ ಅನ್ನುವಂಥದ್ದು. ಈ ರೀತಿಯಾಗಿ ಭಾರತದಲ್ಲಿ ಪ್ರೈವಸಿಯನ್ನ ಸರ್ಪಾಸ್ ಮಾಡ್ಕೊಳ್ತಾ ಭಾರತದಲ್ಲಿ ಸರ್ವೈಲೆನ್ಸ್ ಅನ್ನುವಂಥದ್ದು ಇರೋದನ್ನ ನಾವು ಕಾಣಬಹುದಾಗತ್ತೆ. ಇನ್ನ ದಿ ಗಾರ್ಡಿಯನ್ ನ್ಯೂಸ್ ಪೇಪರ್ ಪ್ರಕಾರ ಇಂಡಿಯಾ ಅನ್ನುವಂಥದ್ದು 5th ಪೊಸಿಷನ್ ಅಲ್ಲಿ ಇದೆ. ಎಲ್ಲೆಲ್ಲ ಲಾರ್ಜೆಸ್ಟ್ ಅಮೌಂಟ್ ಆಫ್ ಇಂಟೆಲಿಜೆನ್ಸ್ ಅನ್ನ ಗ್ಯಾದರ್ ಮಾಡ್ಲಾಗ್ತದೆ ಕಂಟ್ರೀಸ್ ಗಳಲ್ಲಿ ಅಂದಾಗ ಭಾರತ 5ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನ ಸರ್ವೈಲೆನ್ಸ್ ಗೆ ಕುರಿತಂತೆ ಇರುವಂತ ಜಡ್ಜ್ಮೆಂಟ್ಸ್ ಗಳನ್ನ ನೋಡೋದಾದ್ರೆ, ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದೆ, ರೈಟ್ ಟು ಪ್ರೈವಸಿ ಅಡಿಯಲ್ಲಿ ಟೆಲಿಫೋನಿಕ್ ಕಾನ್ವರ್ಸೇಷನ್ಸ್ ಗಳು ಕವರ್ ಆಗುತ್ತೆ, ಆದ್ರೆ ಅವುಗಳು ಕೇವಲ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ಸ್ ಗಳಿದ್ದಾಗ ಮಾತ್ರ ಬ್ರೀಚ್ ಆಗ್ಬೋದು ಅಂತ ಹೇಳಿ. ಪುಟ್ಟಸ್ವಾಮಿ ಕೇಸ್ ನಲ್ಲೂ ಕೂಡ 2017ರಲ್ಲಿ ಇದನ್ನೇ ರೀಇಟ್ರೇಟ್ ಮಾಡಲಾಗಿರ್ತಕ್ಕಂಥದ್ದು. ಇದಿಷ್ಟು ಪೆಗಸಿಸ್ ಮತ್ತು ಸರ್ವೈಲೆನ್ಸ್ ಗೆ ಸಂಬಂಧಿಸಿದಂತಾದ ಅಂತಾದ್ರೆ, ಸೈಬರ್ ಥ್ರೆಟ್ಸ್ ಗಳನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಮೆಜರ್ಸ್ ಗಳೇನು ಅಂತ ಹೇಳಿ ಒಮ್ಮೆ ನಾವು ಮೆಲುಕು ಹಾಕೋಣ. ಸೈಬರ್ ಸ್ವಚ್ಛತಾ ಕೇಂದ್ರ ಅನ್ನುವಂತ ಒಂದು ಅಂಶವನ್ನ ಕಾಣಬಹುದು. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ I4C ಅನ್ನುವಂತ ಒಂದು ಇನಿಷಿಯೇಷನ್ ಅನ್ನ ಭಾರತ ಸರ್ಕಾರ ತಂದಿದೆ. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಅನ್ನ ಕೂಡ ಭಾರತ ಸರ್ಕಾರ ತಂದಿರತಕ್ಕಂಥದ್ದು. ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ತಂದಿದ್ದಾರೆ. ಸರ್ಟಿನ್ ಅನ್ನುವಂತ ಒಂದು ಸಂಸ್ಥೆ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅನ್ನುವಂತ ಸಂಸ್ಥೆ ಕೂಡ ಸೈಬರ್ ಥ್ರೆಟ್ಸ್ ಗೆ ಕುರಿತಂತೆ ಮಹತ್ತರವಾದಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಲೆಜಿಸ್ಲೇಷನ್ಸ್ ಗಳ ವಿಚಾರಕ್ಕೆ ಬಂದ್ರೆ, IT ಆಕ್ಟ್ 2000 ಅನ್ನುವಂಥದ್ದು ನಮ್ಮಲ್ಲಿ ಈ ರೀತಿಯ ಹಲವಾರು ವಿಚಾರಗಳಿಗೆ ಗೈಡ್ ಮಾಡ್ತಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಕ್ಟ್ ಆಗಿರ್ತಕ್ಕಂಥದ್ದು. ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅನ್ನುವಂಥದ್ದು 2019ರಲ್ಲೇ ಇಂಟ್ರೊಡ್ಯೂಸ್ ಆದ್ರೂ ಕೂಡ ಅದಿನ್ನೂ ಕೂಡ ಬಿಲ್ ಆಗಿ ಉಳಿದಿರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ವಿಪರ್ಯಾಸ ಅಂತಾನೆ ಹೇಳಬಹುದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.